ಪಾಪಿ ಪಾಕಿಸ್ತಾನಕ್ಕೆ ಭಾರತ ಏನು ತಕ್ಕ ಶಾಸ್ತಿಯನ್ನ ಕೊಡೋದಕ್ಕೆ ಈಗ ಸಜ್ಜಾಗಿರುವಂತದ್ದು. ಈಗ ವಿದೇಶಾಂಗ ಇಲಾಖೆಯಿಂದ ಒಂದು ಮಹತ್ವದ ಸುದ್ದಿಗೋಷ್ಠಿ ನಡೆದಿದೆ. ಸಭೆಯಲ್ಲಿ ಉಗ್ರರ ದಾಳಿಯನ್ನ ಖಂಡಿಸಲಾಗಿದೆ. ಈ ಕ್ಷಣದಿಂದ ಯಾವುದೇ ಪಾಕಿಸ್ತಾನಿಗರು ಭಾರತಕ್ಕೆ ಬರುವಂತಿಲ್ಲ. ಪಾಕಿಸ್ತಾನದಲ್ಲಿರೋ ಭಾರತೀಯರು ಕೂಡ ವಾಪಸ್ ಆಗಬೇಕು. ವಿದೇಶಾಂಗ ಇಲಾಖೆಯಿಂದ ಮಹತ್ವದ ಸುದ್ದಿಗೋಷ್ಠಿ ನಡೆದಿರುವಂತದ್ದು. ಈಗ ಸಭೆಯಲ್ಲಿ ಏನು ಉಗ್ರರ ದಾಳಿಯನ್ನ ಖಂಡಿಸಲಾಗಿದೆ ಅಂತ ಹೇಳಿ ದಾಳಿಯಲ್ಲಿ ಪಾಕಿಸ್ತಾನ ಪಾತ್ರದ ಬಗ್ಗೆ ಸಾಕಷ್ಟು ಚರ್ಚೆ ಆಗಿರುವಂತದ್ದು. ಪ್ರಧಾನಿ ನೇತೃತ್ವದಲ್ಲಿ ಭದ್ರತಾ ಉಪಸಮಿತಿ ಸಭೆಯನ್ನ ನಡೆಸಲಾಗಿದೆ. ಪಾಕಿಸ್ತಾನಿಗಳಿಗೆ ಭಾರತ ಬಿಡಲು 48 ಗಂಟೆಗಳ ಗಡುವು ಕೂಡ ನೀಡಲಾಗಿದೆ. ಭಾರತದಲ್ಲಿರೋ ಪಾಕಿಸ್ತಾನಿಗಳು ದೇಶ ತೊರೆಯಲು ಸೂಚನೆ ನೀಡಲಾಗಿದೆ. ಸಿಂಧೂ ನದಿ ಒಪ್ಪಂದ ರದ್ದುಗೊಳಿಸಿದ ಭಾರತ, ಸಿಂಧೂ ನದಿ ಜೊತೆ ಒಪ್ಪಂದ ಇತ್ತು, ಅದನ್ನ ರದ್ದುಗೊಳಿಸಿದೆ. ಪಾಕಿಸ್ತಾನದ ವಿರುದ್ಧ ಜಲಬಾಂಬ್ ಹಾಕಿದ ಭಾರತ, ಪಾಕ್ ಪ್ರಜೆಗಳ ವೀಸಾ ರದ್ದುಗೊಳಿಸಿದ ಭಾರತ, ವಾಘಾ ಅಟ್ಟಾರಿ ಬಾರ್ಡರ್ ತಕ್ಷಣವೇ ಬಂದ್ ಆಗಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಈ ಕ್ಷಣದಿಂದ ಯಾವುದೇ ಪಾಕಿಸ್ತಾನಿಗರು ಭಾರತಕ್ಕೆ ಬರುವಂತಿಲ್ಲ. ಪಾಕಿಸ್ತಾನದಲ್ಲಿರೋ ಭಾರತೀಯರು ಕೂಡ ತತ್ಕ್ಷಣ ವಾಪಸ್ ಆಗಬೇಕು ಅಂತ ಹೇಳಿ ವಿದೇಶಾಂಗ ಇಲಾಖೆಯಿಂದ ಏನು ಮಹತ್ವದ ಸುದ್ದಿಗೋಷ್ಠಿ ನಡೀತು. ಆ ಸುದ್ದಿಗೋಷ್ಠಿಯಲ್ಲಿ ಇವೆಲ್ಲವೂ ಕೂಡ ಸೂಚನೆ ನೀಡಲಾಗಿದೆ. ಭಾರತ ಈಗ ಪಾಕಿಸ್ತಾನ ಜೊತೆಗೆ ಯುದ್ಧಕ್ಕೆ ರೆಡಿ ಆಗಿದೆ. ಹಾಗಾದ್ರೆ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ನಡೆದು ಹೋಗುತ್ತಾ ಅನ್ನುವಂತಹ ಪ್ರಶ್ನೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೀತು. ಅವರ ಒಂದು ಏನು ಮಹತ್ವದ ಮೇರೆಗೆ ವಿದೇಶಾಂಗ ಇಲಾಖೆಯಿಂದ ಸುದ್ದಿಗೋಷ್ಠಿ ನಡೀತು. ಆ ಸುದ್ದಿಗೋಷ್ಠಿಯಲ್ಲಿ ಈಗ ಸಾಕಷ್ಟು ಚರ್ಚೆಗಳು ಆಗಿದೆ. ಪಾಕಿಸ್ತಾನಿಗಳಿಗೆ ಭಾರತ 48 ಗಂಟೆಗಳ ಕಾಲ ಗಡುವು ನೀಡಿರುವಂತದ್ದು. ಭಾರತದಲ್ಲಿರೋ ಪಾಕಿಸ್ತಾನಿಗಳು ಈಗಲೇ ಭಾರತ ಬಿಟ್ಟು ಹೋಗಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಆ ಸುದ್ದಿಗೋಷ್ಠಿಯಲ್ಲಿ ನೀಡಲಾಗಿದೆ. ಪಾಕಿಸ್ತಾನದ ವಿರುದ್ಧ ಜಲ ಬಾಂಬ್ ಹಾಕಿದ ಭಾರತ, ಪಾಕ್ ಪ್ರಜೆಗಳ ವೀಸಾ ಏನಿದೆ ಅದೆಲ್ಲವೂ ಕೂಡ ರದ್ದುಗೊಳಿಸಿದ ಭಾರತ, ವಾಘಾ ಅಟ್ಟಾರಿ ಬಾರ್ಡರ್ ತತ್ಕ್ಷಣವೇ ಬಂದ್ ಆಗಬೇಕು ಅಂತ ಸುದ್ದಿಗೋಷ್ಠಿಯಲ್ಲಿ ಸೂಚನೆಯನ್ನ ಕೊಡಲಾಗಿದೆ. ಈ ಕ್ಷಣದಿಂದ ಯಾವುದೇ ಪಾಕಿಸ್ತಾನಿಗರು ಭಾರತಕ್ಕೆ ಬರುವಂತಿಲ್ಲ. ಪಾಕಿಸ್ತಾನದಲ್ಲಿರೋ ಭಾರತೀಯರು ಕೂಡ ಏನಿದ್ದಾರೆ ಅವರೆಲ್ಲರೂ ಇವಾಗ್ಲೇನೆ ವಾಪಸ್ ಆಗಬೇಕು. ವಿದೇಶಾಂಗ ಇಲಾಖೆಯಿಂದ ಒಂದು ಮಹತ್ವದ ಸುದ್ದಿಗೋಷ್ಠಿ ನಡೆದಿದೆ. ಹಾಗಾದ್ರೆ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಇನ್ನು ಸೇನಾ ಪಡೆಗಳು ಸನ್ನದ್ಧರಾಗಿರುವಂತೆ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಸಿಂಧೂ ನದಿ ಒಪ್ಪಂದ ರದ್ದುಗೊಳಿಸಿದ ಭಾರತ, ಈಗಾಗಲೇ ಏನು ಭಾರತೀಯರು ಯಾರೆಲ್ಲ ಪಾಕಿಸ್ತಾನದಲ್ಲಿದ್ದಾರೆ
ತಕ್ಷಣ ಭಾರತಕ್ಕೆ ವಾಪಸ್ ಆಗಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ನೀಡಿರುವಂತದ್ದು. ಹಾಗೆ ಪಾಕಿಸ್ತಾನಿಗರಿಗೆ ಏನು ವೀಸಾ ಏನಿದೆ ಅದೆಲ್ಲವೂ ಕೂಡ ರದ್ದುಗೊಳಿಸಿದೆ ಭಾರತ. ಸೇನಾ ಪಡೆಗಳು ಯಾವುದೇ ಕ್ಷಣಕ್ಕೂ ರೆಡಿ ಇರಬೇಕು, ಯಾವ ಮೂಮೆಂಟ್ಗೆ ಅದನ್ನು ಆಕ್ಷನ್ ತಗೋಬಹುದು ಅನ್ನುವಂತಹ ಒಂದು ಏನು ಸೂಚನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತದ್ದು. ವಿದೇಶಾಂಗ ಇಲಾಖೆಯಿಂದ ಏನು ಸುದ್ದಿಗೋಷ್ಠಿ ನಡೀತು, ಆ ಸುದ್ದಿಗೋಷ್ಠಿಯಲ್ಲಿ ಇದೆಲ್ಲ ರೀತಿಯ ಸೂಚನೆಯನ್ನ ನೀಡಲಾಗಿದೆ. ವಾಘಾ ಅಟ್ಟಾರಿ ಬಾರ್ಡರ್ ಏನು ತತ್ಕ್ಷಣ ಬಂದ್ ಆಗ್ಬೇಕು. ಈ ಕ್ಷಣದಿಂದಲೇ ಯಾವುದೇ ಪಾಕಿಸ್ತಾನಿಗರು ಭಾರತದಲ್ಲಿ ಇರುವಂತಿಲ್ಲ. ಅವರಿಗೆ 48 ಗಂಟೆಗಳ ಕಾಲ ಎಲ್ಲಾ ಸಂಸ್ಥೆಗಳು ಕಟ್ ಕಟ್ ಕಟ್. ತಕ್ಷಣವೇ ವಾಘಾ ಗಡಿ ಬಂದ್ಗೆ ಈಗ ಸೂಚನೆಯನ್ನ ನೀಡಲಾಗಿದೆ. ಪಾಕಿಸ್ತಾನ ಹೈಕಮಿಷನ್ ಅಧಿಕಾರಿಗಳು ತೆರಳುವಂತೆ ವಾರ್ನಿಂಗ್ ಕೂಡ ಮಾಡಲಾಗಿದೆ. ದೇಶ ತೊರೆಯಲು 48 ಗಂಟೆಗಳ ಕಾಲ ಗಡುವು ಕೊಟ್ಟ ಭಾರತ. ಸಿಂಧೂ ನದಿ ಒಪ್ಪಂದ ರದ್ದು ಮಾಡಿದ ಭಾರತ. ಪಾಕಿಸ್ತಾನದ ವಿರುದ್ಧ ರಾಜತಾಂತ್ರಿಕ ಯುದ್ಧ ಸಾರಿದೆ ಭಾರತ. ಪಾಕಿಸ್ತಾನಿ ಜೊತೆಗಿನ ಎಲ್ಲಾ ಸಂಸ್ಥೆಗಳು ಏನಿತ್ತು ಅದೆಲ್ಲವೂ ಕೂಡ ಕಟ್ 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 ಮಾಡಲಾಗಿದೆ. ತಕ್ಷಣವೇ ವಾಘಾ ಗಡಿ ಬಂದ್ಗೆ ಈಗ ಏನು ಸೂಚನೆಯನ್ನ ಕೊಡಲಾಗಿದೆ. ಪಾಕಿಸ್ತಾನ ಹೈಕಮಿಷನ್ ಅಧಿಕಾರಿಗಳು ತೆರಳುವಂತೆ ವಾರ್ನಿಂಗ್ ಮಾಡಲಾಗಿದೆ. ಈಗಾಗಲೇ ಭಾರತದಲ್ಲಿ ಯಾರೆಲ್ಲ ಪಾಕಿಸ್ತಾನಿಗರು ಇದ್ದಾರೆ ಅವರೆಲ್ಲರೂ ಕೂಡ 48 ಗಂಟೆಗಳ ಕಾಲದಲ್ಲಿ ಇಲ್ಲಿಂದ ಕಾಲ್ ಕಿತ್ತಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ರವಾನಿಸಲಾಗಿದೆ. ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಲು ಭಾರತ ರೆಡಿಯಾಗಿದೆ. ದೆಹಲಿಯಲ್ಲಿ ನಾಳೆ ಕೇಂದ್ರ ಸರ್ಕಾರದ ಒಂದು ಮಹತ್ವದ ಸಭೆ ನಡೆಯಲಿದೆ. ಎಲ್ಲಾ ಸೇನಾ ಅಧಿಕಾರಿಗಳ ಸಭೆಗೆ ಕರೆದಿದೆ ಕೇಂದ್ರ ಸರ್ಕಾರ. 3 ಸೇನಾ ಮುಖ್ಯಸ್ಥರೊಂದಿಗೆ ನಾಳೆ ಒಂದು ಮಹತ್ವದ ಮೀಟಿಂಗ್ ನಡೆಯುತ್ತೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯಲಿದೆ. ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಲು ಈಗಾಗಲೇ ಏನು ಭಾರತ ಸಜ್ಜಾಗಿದೆ. ಈಗಾಗಲೇ ಏನು ಸೂಚನೆಯಂತೆ ಸೇನಾ ಪಡೆಗಳು ಯಾವುದೇ ಕ್ಷಣದಲ್ಲೂ ಕೂಡ ನೀವು ರೆಡಿ ಆಗಿರಬೇಕು, ಯಾವುದೇ ಕ್ಷಣದಲ್ಲೂ ಕೂಡ ನಾವು ಸೂಚನೆ ಮೇರೆಗೆ ನೀವು ದಾಳಿ ನಡೆಸೋಕೆ ರೆಡಿ ಆಗಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ರವಾನಿಸಲಾಗಿದೆ.
ಎಸ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ನಾಳೆ ಸಭೆ ನಡೆಯುತ್ತೆ. ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಲು ಈಗಾಗಲೇ ಭಾರತ ಸಜ್ಜಾಗಿದೆ ಅಂತಂದ್ರೆ ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ಗೆ ರೆಡಿ ಆಗಿದೆ ಅಂತ ಅರ್ಥ. ಎಲ್ಲಾ ಸೇನಾ ಅಧಿಕಾರಿಗಳ ಸಭೆಗೆ ಕರೆದಿದೆ ಏನು ಕೇಂದ್ರ ಸರ್ಕಾರ. 3 ಸೇನಾ ಮುಖ್ಯಸ್ಥರೊಂದಿಗೆ ನಾಳೆ ಒಂದು ಮಹತ್ವದ ಮೀಟಿಂಗ್ ನಡೆಯುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನನ್ನ ಕಲೀಗ್ ಅಖಿಲೇಶ್ ವಿದೇಶಾಂಗ ಇಲಾಖೆ ನಡೆಸಿರುವಂತಹ ಒಂದು ಸಭೆಯ ಹೈಲೈಟ್ಸ್ ನೋಡೋದಾದ್ರೆ. ಎಸ್ ಎನ್ ಅಮೃತ, ಈಗ ನಿಜಕ್ಕೂ ಕೂಡ ಪಾಕಿಸ್ತಾನಕ್ಕೆ ಮರ್ಮಾಘಾತ ಆಗಿದೆ. ಇದು ರಿಯಲ್ ಆಗಿರುವಂತ ಒಂದು ಸರ್ಜಿಕಲ್ ಸ್ಟ್ರೈಕ್. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ವಿದೇಶಾಂಗ ಸಚಿವರು, ಕೇಂದ್ರ ಗೃಹ ಸಚಿವರು ಎಲ್ಲರ ಸಮ್ಮುಖದಲ್ಲಿ ಮೀಟಿಂಗ್ ಆಗಿತ್ತು. ಈಗ ಈ ಸಭೆಯಿಂದ ಈಗ ಬ್ರೀಫಿಂಗ್ ಬರ್ತಾ ಇದೆ. ಈ ಮೂಲಕ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಇರುವಂತಹ ಎಲ್ಲಾ ಸಂಬಂಧಗಳಿಗೂ ಕೂಡ ಎಳ್ಳು ನೀರನ್ನ ಬಿಟ್ಟಿದ್ದಾರೆ. ಅಂದ್ರೆ ಬಹಳ ಪ್ರಮುಖವಾಗಿ ಈಗ ತೆಗೆದುಕೊಂಡಿರುವಂತಹ ನಿರ್ಧಾರವನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ, ಈ ದಾಳಿಯನ್ನ ಬಹಳ ಕಠೋರವಾಗಿ ಖಂಡಿಸಲಾಗಿದೆ. ಆ ಮೂಲಕವಾಗಿ ಒಂದು ರಾಜತಾಂತ್ರಿಕ ವಾರ್ಗೆ ಈಗ ಭಾರತ ಸರ್ಕಾರ ಮುಂದಾಗಿರೋದು. ಆ ಮೂಲಕ ಎಲ್ಲಾ ರೀತಿಯಾದಂತಹ ಸಂಬಂಧಗಳಿಗೆ ಒಂದು ಫುಲ್ ಸ್ಟಾಪ್ ಹಾಕೋದಕ್ಕೆ ಮುಂದಾಗಿದ್ದಾರೆ. ಬಹಳ ಪ್ರಮುಖವಾಗಿ ಒಂದೊಂದನ್ನೇ ನಾವು ಗಮನಿಸ್ತಾ ಹೋಗೋದಾದ್ರೆ, ಮೊದಲಿಗೆ ಒಂದು ಜಲ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಅಂದ್ರೆ ಸಿಂಧು ನದಿಯ ಟ್ರೀಟಿ ಏನಿತ್ತು, ಒಪ್ಪಂದ 1960ರಲ್ಲಿ ಮಾಡಿದ್ರು, ಅದನ್ನ ಈಗ ಕಂಪ್ಲೀಟ್ ಆಗಿ ಬಂದ್ ಮಾಡೋದಕ್ಕೆ ಭಾರತ ಸರ್ಕಾರ ಮುಂದಾಗಿದೆ. ಆ ಮೂಲಕ ಏನು ನದಿಯ ನೀರು ಹೋಗ್ತಿತ್ತಲ್ಲ ಸಿಂಧು ನದಿ, ಇನ್ನು ಮುಂದೆ ಬಂದ್, ಕಟ್ ಇಲ್ಲ, ನೀರಿಲ್ಲ, ದಣಿತಾರೆ ಪಾಕಿಸ್ತಾನ. ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ 48 ಗಂಟೆಯಲ್ಲಿ ಎಲ್ಲರೂ ಕೂಡ ಪಾಕಿಸ್ತಾನಗಳು ಭಾರತವನ್ನ ಬಿಡುವಂತ ಒಂದು ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಪಾಕಿಸ್ತಾನದವ್ರು ಯಾರ್ಯಾರಿದ್ದಾರೆ ಗಂಟು ಮೂಟೆ ಕಟ್ಕೊಂಡು ಹೋಗ್ಲೇಬೇಕು, ಇರಂಗಿಲ್ಲ ಅನ್ನುವಂತ ಒಂದು ಮಹತ್ವದ ನಿರ್ಧಾರ ಮತ್ತೊಂದು ಕಡೆ. ಆದ್ರೆ ಜೊತೆಯಲ್ಲಿ ವಾಘಾ ಮತ್ತು ಅಟ್ಟಾರಿ ಬಾರ್ಡರ್ಗಳಿದೆಯಲ್ಲ, ತಕ್ಷಣವೇ ಬಂದ್, ಆಚೆ ಬರಂಗಿಲ್ಲ, ಈಚೆ ಇರೋರು ಹೋಗಂಗಿಲ್ಲ, ಪಾಕಿಸ್ತಾನದವರ ವೀಸಾಗಳು ತಕ್ಷಣವೇ ಬಂದ್ ಆಗುವಂತ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈ ಒಂದು ದಾಳಿಯನ್ನ ಬಹಳ ಕಠೋರವಾಗಿ ಈ ಸಭೆಯಲ್ಲಿ ನಿರ್ಧಾರ ಮಾಡಿದ್ದಾರೆ. ಜೊತೆಯಲ್ಲಿ ಭಾರತೀಯರು ಕೂಡ ವಾಪಸ್ ಆಗಬೇಕು, ಇನ್ನು ಹೈಕಮಿಷನ್ ಏನಿದೆಯಲ್ಲ ಅದನ್ನ ಕೂಡ ಬಂದ್ ಮಾಡುವಂತೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ನಿಮ್ಮ ಸಂಬಂಧನೇ ಬೇಡ, ಯಾವುದೇ ರೀತಿಯಾದಂತ ರಾಜತಾಂತ್ರಿಕ ಒಪ್ಪಂದಗಳಿದೆಯಲ್ಲ ಎಲ್ಲವೂ ಬಂದ್. ಒಂದು ಕಡೆ ಸಿಂಧು ನದಿಯ ಟ್ರೀಟಿಯನ್ನ ಬಂದ್ ಮಾಡಲಾಗಿದೆ, ಜೊತೆಯಲ್ಲಿ ಬಾರ್ಡರ್ ಗಳನ್ನ, ಅಟಾರಿ ಮತ್ತು ವಾಘಾ ಬಾರ್ಡರ್ ಇದೆಯಲ್ಲ ಇದನ್ನ ಕೂಡ ಬಂದ್ ಮಾಡಲಾಗ್ತಿದೆ. ಆ ಮೂಲಕ ರಾಜತಾಂತ್ರಿಕವಾಗಿ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ ಭಾರತ. ಇದು ನಿಜವಾಗಿರುವಂತ ಒಂದು ಸರ್ಜಿಕಲ್ ಸ್ಟ್ರೈಕ್ ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ 48 ಗಂಟೆಯ ಗಡುವನ್ನ ಕೊಡಲಾಗಿದೆ. ಹಾಗಾಗಿ ವಾಪಸ್ ಹೋಗಬೇಕು, ಬರಂಗಿಲ್ಲ, ವೀಸಾ ಬಂದಾಗಿದೆ, ಏನು ಮಾಡಂಗಿಲ್ಲ. ಇದರ ಜೊತೆಯಲ್ಲಿ ನಾಳೆ ಬಹಳ ಪ್ರಮುಖವಾಗಿ ನಮ್ಮ ಭಾರತದ 3 ಸೇನೆಯ ಮುಖ್ಯಸ್ಥರೇನಿದ್ದಾರೆ ಇವರ ಜೊತೆ ನಾಳೆ ಸಭೆ ಆಗತ್ತೆ. ಆ ಮೂಲಕ ಒಂದು ನೇರ ಸಂದೇಶ ಅಂತಂದ್ರೆ ಒಂದು ವಾರಿನ ಸಂದೇಶ ಈಗ ರವಾನೆ ಆಗಿದೆ. ಆ ನಿಟ್ಟಿನಲ್ಲಿ ಪಾಕಿಸ್ತಾನಕ್ಕೆ ಈಗ ಖಡಕ್ ಸೂಚನೆಯನ್ನ ಕೊಡಲಾಗಿದೆ. ಎಲ್ಲವೂ ಕೂಡ ಸಂಬಂಧವೇ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ದಿಟ್ಟ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಧನ್ಯವಾದ ಅಖಿಲೇಶ್ ತಮ್ಮೆಲ್ಲ ಮಾಹಿತಿಗೆ.